ಕುಣಿಗಲ್ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯನ್ನ ಸುಮಾರು 2 ಕೋಟಿ ವೆಚ್ಚದಲ್ಲಿ ದುರಸ್ತಿ ಹಾಗೂ ನವೀಕರಣ ಕೈಗೊಳ್ಳಲಾಗಿದೆ ಎಂದು ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ದುರಸ್ತಿ ನವೀಕರಣ ಮಾಡಲಾಗುತ್ತಿದ್ದು, ಆಸ್ಪತ್ರೆಯ ಟೆರೆಸ್ ಮೇಲೆ ಚುರುಕಿ ಹಾಕುವುದು, ಹೊಡೆದ ಟೈಲ್ಸ್ಗಳನ್ನು ಬದಲಾವಣೆ ಮಾಡುವುದು, ಶೌಚಾಲಯ ಸೇರಿದಂತೆ ಆಸ್ಪತ್ರೆಗೆ ಬಣ್ಣದ ಕೆಲಸ ಮಾಡಿಸುವುದು, ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಇನ್ಫೋಸಿಸ್ ಸಂಸ್ಥೆಯವರ ಅನುದಾನದಲ್ಲಿ 70 ಕೋಟಿ ವೆಚ್ಚದಲ್ಲಿ ತಾಯಿ ಮಗು ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದ್ದು, ಇದಕ್ಕೆ ಬೇಕಾದ ಯಂತ್ರೋಪಕರಣ ಸಿಬ್ಬಂದಿಯನ್ನ ನೀಡುವಂತೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಮನವಿ ಮಾಡಲಾಗಿದೆ. ನಮ್ಮ ತಂದೆಯ ಕನಸಿನಂತೆ ಕುಣಿಗಲ್ ಕ್ಷೇತ್ರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಅಥವಾ ಖಾಸಗಿ ಮೆಡಿಕಲ್ ಕಾಲೇಜು ಮುಂದಿನ ದಿನಗಳಲ್ಲಿ ಆರಂಭಿಸಲು ಚರ್ಚಿಸಲಾಗಿದ್ದು, ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜು ನೀಡುವಂತೆ ಕೋರಿದ್ದು, ಇದರಿಂದ ತಾಲೂಕಿನ ಜನತೆಗೆ ಉಚಿತವಾಗಿ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನಿಂಗ್ ಸೇರಿದಂತೆ ಸರ್ಜರಿಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಬಡವರಿಗೆ, ದುರ್ಬಲರಿಗೆ ಅನುಕೂಲ ಮಾಡಿಕೊಡಬಹುದೆಂದು ತಿಳಿಸುತ್ತಾ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉನ್ನತ ಸ್ಥಾನವಾದ ಮುಖ್ಯಮಂತ್ರಿಯಾಗುತ್ತಾರೆ, ಅವರಿಂದಲೇ ಉದ್ಘಾಟನೆ ಮಾಡಿಸಲು ಬಯಸುತ್ತೇನೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಬಾಬು, ಮಕ್ಕಳ ವೈದ್ಯ ತಜ್ಞರಾದ ರಾಘವೇಂದ್ರ, ಕೆಪಿಸಿಸಿ ಸದಸ್ಯ ಬೇಗೂರು ನಾರಾಯಣ, ರೈತ ಪರ್ವ ಜಿಲ್ಲಾಧ್ಯಕ್ಷ ಮುನಿಯಪ್ಪ, ಸತೀಶ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ 4 ಕುಣಿಗಲ್. ಕುಣಿಗಲ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ದುರಸ್ತಿ ಮತ್ತು ನವೀಕರಣದ ಹಿನ್ನೆಲೆಯಲ್ಲಿ ಬಹಳ ದಿನದಿಂದ ನಮ್ಮ ಈ ಒಂದು ಪಟ್ಟಣದಲ್ಲಿ ಬಹಳಷ್ಟು ಜನ ನಾಗರಿಕ ಬಂಧುಗಳು ಕೇಳ್ತಿದ್ರು ಪೇಂಟ್ ಹೊಡಿಸ್ಬೇಕು ಅಂತ, ಮತ್ತು ಡಾಕ್ಟರ್ಗಳು ಚುರ್ಕಿ ಬಗ್ಗೆ ಒಂದು ಸ್ವಲ್ಪ ತಂದಿದ್ರು. ಮತ್ತು ನನಗೆ ಟೈಲ್ಸ್ ಇಂಪಾರ್ಟೆಂಟ್, ಟೈಲ್ಸ್ ಅವರು ಇಂಜಿನಿಯರ್ ಟೈಲ್ಸ್ ಹಾಕ್ಬೇಕ್ರಿ, ಫುಲ್ಲು ಟಾಯ್ಲೆಟ್ಸ್ ಒಂದೇ ಅಲ್ಲ, ಇದನ್ನು ಆಗಬೇಕು ನೋಡಿ ಹೋಗಿರೋ ಕಡೆ ಎಲ್ಲ ಅದು ನೈಟ್ ಅದು ಆ ಕಾರಣಕ್ಕೋಸ್ಕರ ಸುಮಾರು 2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಂದು ಇವತ್ತು ದುರಸ್ತೀಕರಣವನ್ನು ಮಾಡ್ತಾ ಇದ್ದೇವೆ, ನವೀಕರಣವನ್ನು ಮಾಡಿಸ್ತಾ ಇದ್ದೇವೆ. ಅದ್ರ ಜೊತೆ ಇವಾಗ ಇನ್ಫೋಸಿಸ್ ಆಸ್ಪತ್ರೆಯೂ ಸಹ ನಾವು ಸುಮಾರು 70-80 ಕೋಟಿ ರೂಪಾಯಿದು ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೇನೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ವಿಚಾರ ಏನು ಅಂತಂದರೆ, ನಮ್ಮದೊಂದು ಕನಸಿದೆ, ನಮ್ಮ ತಂದೆಯರು ಹೇಳ್ತಿದ್ರು ಯಾವಾಗಲೂ ಒಂದು ಮೆಡಿಕಲ್ ಕಾಲೇಜನ್ನು ಕುಣಿಗಲಲ್ಲಿ ಮಾಡಿಸ್ಬೇಕು ಅಂತ. ಸೊ ಅದನ್ನು ಕೇಳ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್ ಮಾಡೋವಂಥ ಮನಸ್ಥಿತಿಯಲ್ಲಿ ಹಣಕಾದ ಕೊರತೆ ಇರೋದ್ರಿಂದ ಅದಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಅದಕ್ಕೂ ಸರ್ಕಾರದ ಪರ್ಮಿಷನ್ ಬೇಕಾಗುತ್ತೆ. ಈ ಆಸ್ಪತ್ರೆಯನ್ನು PPP ಮಾಡಲೆಲ್ಲ ಮಾಡಲಿಕ್ಕೆ ಎಲ್ಲರೂ ಬಂದು ಧೈರ್ಯವಾಗಿ ಮಾಡಲಿಕ್ಕೆ ತಯಾರಿರಲ್ಲ. ನಾನು ಸಹ ಬೇರೆಯವ್ರನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಏನು ಉಪಯೋಗ ಅಂತ ಅಂದರೆ, ಪ್ರಥಮವಾಗಿ ಎಲ್ಲ ಸ್ಪೆಷಾಲಿಟಿಯ ಡಾಕ್ಟರ್ಸ್ಗಳು ಸಿಗ್ತಾರೆ. ಎರಡನೇದು ಎಲ್ಲ ಥರ ನಮಗೆ CT ಸ್ಕ್ಯಾನ್, MRI ಎಲ್ಲ ಸಿಗುತ್ತೆ. ಮೂರನೇದು ನಮಗೆ ಸರ್ಜರೀಸು, ವಿಭಿನ್ನವಾದಂಥ ಸರ್ಜರಿಗಳನ್ನು ಮಾಡಿಸ್ಬೋದು. ನಾಲ್ಕನೇದು ನಮಗೆ ಉಚಿತವಾಗಿ ಮಾಡಿಸೋಂಥದ್ದು. ಇಷ್ಟು ಸಾಕಷ್ಟು ಅಡ್ವಾಂಟೇಜ್ಗಳಿದೆ. ಪುನಃ ಅದಕ್ಕೆ ವಿರೋಧ ಪಕ್ಷದವರು ನಮ್ಮ ಆಸ್ಪತ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೊರಟ್ಬಿಟ್ರು ಡಾಕ್ಟರ್ ರಂಗನಾಥ್ ಅಂತ ಅಂದ್ಬಿಟ್ಟು ಆರೋಪಗಳು ಕೇಳಿಸ್ತೇನೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಆಯಿತು ಮುಂದಿನ ದಿನಗಳಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ನನ್ನ ಹತ್ರ ಬಂದು ಕರೆಸಿ ಮಾತನಾಡಿಸಿ ಅಂತ ಹೇಳಿದ್ದಾರೆ. ನಾನು ಅದರಂತೆ ಕ್ಯಾಬಿನೆಟಲ್ಲಿ ಆಗಬೇಕಿದ್ದು ಡಿಸಿಷನು. ಸೊ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಗೌರ್ಮೆಂಟಿಂದನೋ ಇಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಿಂದ ನನ್ನ ಅವಧಿಯಲ್ಲಿ ಮಾಡಿಕೊಡ್ತೇನೆ ಅನ್ನೋ ಮಾತಿನ ಭರವಸೆನ ನಿಮ್ಮ ಮುಂದೆ ಹೇಳೋಕ್ಕೆ ಭಯ ಆದರೂ ಸಹ ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕುಣಿಗಲ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ದುರಸ್ತಿ ಮತ್ತು ನವೀಕರಣದ ಹಿನ್ನೆಲೆಯಲ್ಲಿ ಬಹಳ ದಿನದಿಂದ ನಮ್ಮ ಈ ಒಂದು ಪಟ್ಟಣದಲ್ಲಿ ಬಹಳಷ್ಟು ಜನ ನಾಗರಿಕ ಬಂಧುಗಳು ಕೇಳ್ತಿದ್ರು ಪೇಂಟ್ ಹೊಡಿಸ್ಬೇಕು ಅಂತ, ಮತ್ತು ಡಾಕ್ಟರ್ಗಳು ಚುರ್ಕಿ ಬಗ್ಗೆ ಒಂದು ಸ್ವಲ್ಪ ತಂದಿದ್ರು. ಮತ್ತು ನನಗೆ ಟೈಲ್ಸ್ ಇಂಪಾರ್ಟೆಂಟ್, ಟೈಲ್ಸ್ ಅವರು ಇಂಜಿನಿಯರ್ ಟೈಲ್ಸ್ ಹಾಕ್ಬೇಕ್ರಿ, ಫುಲ್ಲು ಟಾಯ್ಲೆಟ್ಸ್ ಒಂದೇ ಅಲ್ಲ, ಇದನ್ನು ಆಗಬೇಕು ನೋಡಿ ಹೋಗಿರೋ ಕಡೆ ಎಲ್ಲ ಅದು ನೈಟ್ ಅದು ಆ ಕಾರಣಕ್ಕೋಸ್ಕರ ಸುಮಾರು 2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಂದು ಇವತ್ತು ದುರಸ್ತೀಕರಣವನ್ನು ಮಾಡ್ತಾ ಇದ್ದೇವೆ, ನವೀಕರಣವನ್ನು ಮಾಡಿಸ್ತಾ ಇದ್ದೇವೆ.
ಅದ್ರ ಜೊತೆ ಇವಾಗ ಇನ್ಫೋಸಿಸ್ ಆಸ್ಪತ್ರೆನೂ ಸಹ ನಾವು ಸುಮಾರು 70-80 ಕೋಟಿ ರೂಪಾಯಿದು ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೇನೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ವಿಚಾರ ಏನು ಅಂತ ಅಂದರೆ, ನಮ್ಮದೊಂದು ಕನಸಿದೆ, ನಮ್ಮ ತಂದೆಯವರು ಹೇಳ್ತಿದ್ರು ಯಾವಾಗಲೂ ಒಂದು ಮೆಡಿಕಲ್ ಕಾಲೇಜಿನ ಕುಣಿಗಲಲ್ಲಿ ಮಾಡಿಸ್ಬೇಕು ಅಂತ. ಸೊ ಅದನ್ನು ಕೇಳ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್ ಮಾಡೋವಂಥ ಮನಸ್ಥಿತಿಲಿ ಹಣಕಾದ ಕೊರತೆ ಇರೋದ್ರಿಂದ ಅದಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಅದಕ್ಕೂ ಸರ್ಕಾರದ ಪರ್ಮಿಷನ್ ಬೇಕಾಗುತ್ತೆ. ಈ ಆಸ್ಪತ್ರೆಯನ್ನು PPP ಮಾಡಲೆಲ್ಲ ಮಾಡಲಿಕ್ಕೆ ಎಲ್ಲರೂ ಬಂದು ಧೈರ್ಯವಾಗಿ ಮಾಡಲಿಕ್ಕೆ ತಯಾರಿರಲ್ಲ. ನಾನು ಸಹ ಬೇರೆಯವ್ರನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಏನು ಉಪಯೋಗ ಅಂತ ಅಂದರೆ, ಪ್ರಥಮವಾಗಿ ಎಲ್ಲ ಸ್ಪೆಷಾಲಿಟಿಯ ಡಾಕ್ಟರ್ಸ್ಗಳು ಸಿಗ್ತಾರೆ. ಎರಡನೇದು ಎಲ್ಲ ಥರ ನಮಗೆ CT ಸ್ಕ್ಯಾನ್ MRI ಎಲ್ಲ ಸಿಗುತ್ತೆ. ಮೂರನೇದು ನಮಗೆ ಸರ್ಜರೀಸು ವಿಭಿನ್ನವಾದಂಥ ಸರ್ಜರಿಗಳನ್ನು ಮಾಡಿಸ್ಬೋದು. ನಾಲ್ಕನೇದು ನಮಗೆ ಉಚಿತವಾಗಿ ಮಾಡಿಸುವಂಥದ್ದು. ಇಷ್ಟು ಸಾಕಷ್ಟು ಅಡ್ವಾಂಟೇಜ್ಗಳಿದೆ. ಪುನಃ ಅದಕ್ಕೆ ವಿರೋಧ ಪಕ್ಷದವರು ನಮ್ಮ ಆಸ್ಪತ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೊರಟ್ಬಿಟ್ರು ಡಾಕ್ಟರ್ ರಂಗನಾಥ್ ಅಂತ ಅಂದ್ಬಿಟ್ಟು ಆರೋಪಗಳು ಕೇಳಿಸ್ತೇನೆ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಮಾತಾಡಿದ್ದೀನಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಆಯಿತು ಮುಂದಿನ ದಿನಗಳಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ನನ್ನ ಹತ್ರ ಬಂದು ಕರೆಸಿ ಮಾತನಾಡಿಸಿ ಅಂತ ಹೇಳಿದ್ದಾರೆ. ನಾನು ಅದರಂತೆ ಕ್ಯಾಬಿನೆಟಲ್ಲಿ ಆಗಬೇಕಿದ್ದು ಡಿಸಿಷನು. ಸೊ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಗೌರ್ಮೆಂಟಿಂದನೋ ಇಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಿಂದ ನನ್ನ ಅವಧಿಯಲ್ಲಿ ಮಾಡಿಕೊಡ್ತೇನೆ ನಮ್ಮ ಮಾತಿನ ಭರವಸೆನ ನಿಮ್ಮ ಮುಂದೆ ಹೇಳೋಕ್ಕೆ ಭಯ ಆದರೂ ಸಹ ಒಂದು ಪ್ರಯತ್ನ ಅಂತೂ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.